ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ 9th ಜನವರಿ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಾವು ಮತ್ತೆ ಕರೆಕ್ಷನ್ ನೋಡಿದ್ವಿ. ಪೇನ್ಫುಲ್ ಸೆಷನ್ ಆಗಿತ್ತು. ಸೊ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದು, ನಾವು ನಿಫ್ಟಿ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಕೆಳಗಡೆ ಬಂದರೆ 23,600 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ನ ಟ್ರೈ ಮಾಡೋಣ ಅಂತ ಹೇಳಿದ್ದೆ. ಸೊ ಈ ಲೆವೆಲಲ್ಲಿ ನಾನು ಸಿ ಪೊಸಿಷನ್ಸ್ನ ತಗೊಂಡಿದ್ದೆ. ಅದು ನಮ್ಮ ಸ್ಟಾಪ್ ಲಾಸ್ ಕೆಳಗಡೆ ಬಂದ ಮೇಲೆ ಇಲ್ಲಿ 23,550 ಹತ್ರ ಸ್ಟಾಪ್ ಲಾಸ್ ಹಿಟ್ಟಾಯ್ತು. ಸೊ ಅದಾದ್ಮೇಲೆ ನಾನು ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ನ ತಗೊಳ್ಳಿಲ್ಲ. ಅಗೇನ್ ಇದಲ್ಲದೆ ನಾನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಒಂದು ಟ್ರೇಡ್ ತಗೊಂಡಿದ್ದೆ. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲೂ ಹಾಕಿದ್ವಿ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,600 ಮೇಲೆ ಬಂದರೆ ಒಂದು ಲಾಂಗ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಬಿಯರಿಶ್ ಕ್ಯಾಂಡಲ್ ಆದಮೇಲೆ ಯಾವಾಗ ಮಿಡ್ ಕ್ಯಾಪ್ ನಿಫ್ಟಿ 12,600 ಮೇಲೆ ಬಂತು. ಸೊ ಮೇಲೆ ಬಂದು 620 ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ನಾನು ಸಿ ಪೊಸಿಷನ್ಸ್ನ ಟ್ರೈ ಮಾಡಿದೆ. ಸೊ ಅಲ್ಲಿ ಕೂಡ ಅದು ಬಂದ ರಿವರ್ಸಲ್ ಅಲ್ಲಿ ಡೇ ಲೋನ್ ಅಲ್ಲಿ ನಾನು ಸ್ಟಾಪ್ ಲಾಸ್ನ ಪ್ಲಾನ್ ಮಾಡಿದ್ದೆ. ಸೊ ಇಲ್ಲಿ ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ನಮ್ಮ ಎರಡು ಟ್ರೇಡ್ ಇವತ್ತಿನ ದಿನ ಲಾಸ್ ಅಲ್ಲಿ ಹೋಯ್ತು. ಸೊ ಅದಾದ್ಮೇಲೆ ನಾನು ಯಾವುದೇ ಟ್ರೇಡ್ನ ತಗೊಳ್ಳಿಲ್ಲ. ಸೊ ಈ ಕರೆಕ್ಷನ್ ನಂತರ ಇನ್ನು ಇವತ್ತಿನ ದಿನ ಟಿ ಸಿ ಎಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಸೊ ಇಷ್ಟೊತ್ತಿಗೆ ಬಂದಿರಲೂಬಹುದು. ಸೊ ಟಿ ಸಿ ಎಸ್ ರಿಸಲ್ಟ್ ಬಂದ್ಮೇಲೆ ಇದು ಏನಾದರೂ ಮಾರ್ಕೆಟ್ನ ರಿಕವರಿ ಕಾಣೋಕೆ ಹೆಲ್ಪ್ ಆಗುತ್ತಾ ಅಂತ ನಾವು ಶುಕ್ರವಾರ ನೋಡ್ಬೇಕಾಗುತ್ತೆ. ಮೇನ್ ಆಗಿ ಟಿ ಸಿ ಎಸ್ ರಿಸಲ್ಟ್ಸ್ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಅದಲ್ಲದೆ ನಾವು ನಿಫ್ಟಿನಲ್ಲಿ ಇಲ್ಲಿ ಗಮನಿಸಿದ್ರೆ ದಿನದ ಕೊನೆಯಲ್ಲಿ 3 ಗಂಟೆ ನಂತರ ಒಂದು ಒಳ್ಳೆ ರಿಕವರಿ, ನಾಟ್ ಅಂದ್ರೆ ವರಸ್ಟ್ ಅಂತಲ್ಲ. ಸೊ ಅಟ್ಲೀಸ್ಟ್ ಒಂದು 60-70 ಪಾಯಿಂಟ್ ರಿಕವರಿ ನಿಫ್ಟಿ ಕೊಟ್ಟಿತ್ತು. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಎಂಡ್ ಆಫ್ ದ ಡೇ ಆಫ್ಟರ್ 3 PM ಏನಾದರೂ ಈ ಎರಡು ಕ್ಯಾಂಡಲ್ 3 o'clock to 3:15 3:15 to 3:30 ಈ ಎರಡು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿದ್ರೆ, ಸೊ ಇಲ್ಲಿ ಏನಾದರೂ ಫ್ಲಾಟ್ ಆಗಿ ಮಾರ್ಕೆಟ್ ಓಪನ್ ಆದ್ರೆ ಅದು ನೆಕ್ಸ್ಟ್ 10 AM ವರೆಗೂ ಒಂದು ಒಳ್ಳೆ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಮ ಪ್ರೀವಿಯಸ್ ಅನಲೈಸಿಸ್. ಸೊ ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದು ಜಸ್ಟ್ ಟೆಕ್ನಿಕಲ್. ಸೊ ಇದಲ್ಲದೆ ನಾವು ಫಂಡಮೆಂಟಲಿ ಟ್ರೇಡಿಂಗ್ ಲೆವೆಲ್ಸ್ ನೋಡಬೇಕು ಅಂತಂದ್ರೆ ನಾವು ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಾಗ ಸೆಕ್ಟರ್ ವೈಸ್ ಕ್ಲೋಸಿಂಗ್ ಹೇಗಿತ್ತು ಅಂತ ನಾವು ಇಲ್ಲಿ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಅಲ್ಲೇ ಇದೆ. ಸೊ ನಿಫ್ಟಿ ಬ್ಯಾಂಕ್ ಅಲ್ಲದೆ ನಾವು ನಿಫ್ಟಿ ಆಟೋ ಸೆಕ್ಟರ್ ಅಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನಾನೇ ನೋಡಿದ್ವಿ. ಪಾಸಿಟಿವ್ ಕ್ಲೋಸಿಂಗ್ ಅಂತಂದ್ರೆ ನಿಫ್ಟಿ FMCG ನಲ್ಲಿ ಇಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನ ನೋಡಿದೀವಿ. ಸೊ ಇದಲ್ಲದೆ ನಿಫ್ಟಿ IT ಕೂಡ ನೆಗೆಟಿವ್ ಆಗಿದೆ, ಮೋರ್ ದೆನ್ 1%. ನಿಫ್ಟಿ ಮೆಟಲ್ ಕೂಡ ಮೋರ್ ದೆನ್ 1% ಇದೆ. PSU ಬ್ಯಾಂಕ್ ಕೂಡ ಮೋರ್ ದೆನ್ 1% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ರಿಯಾಲಿಟಿ 2.73% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಅದಲ್ಲದೆ ಫೈನಾನ್ಷಿಯಲ್ ಸೆಕ್ಟರ್ಸ್ಗಳಲ್ಲೂ ಮಿಡ್ ಕ್ಯಾಪ್ ಫೈನಾನ್ಸು, ನಿಫ್ಟಿ ಫೈನಾನ್ಸು ಹಾಗೂ ಮಿಡ್ ಸ್ಮಾಲ್ IT ಟೆಲಿಕಾಮ್ ಅಲ್ಲೂ ಇಲ್ಲಿ ಮೋರ್ ದೆನ್ 1% ಕರೆಕ್ಷನ್ ನಾವು ಇವತ್ತಿನ ದಿನ ನೋಡಿದೀವಿ. ಅಂದ್ರೆ ಎಲ್ಲಾ ಸೆಕ್ಟರ್ ಅಲ್ಲಿ ಎಕ್ಸೆಪ್ಟ್ FMCG ನಲ್ಲಿ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಕರೆಕ್ಷನ್ ಆಗಿತ್ತು. ಸೊ ನಮ್ಮ ಪೋರ್ಟ್ಫೋಲಿಯೋಗಳು ಇವತ್ತಿನ ದಿನ ಅಗೇನ್ ರೆಡ್ ಅಲ್ಲೇ ಕ್ಲೋಸ್ ಆಗಿರ್ತವೆ. ಸೊ ಈಗ ನಾವು ಇಲ್ಲಿಂದ 10th ಜನವರಿ ಟ್ರೇಡಿಂಗ್ ಲೆವೆಲ್ಸ್ ನ ಐಡಿಯಾ ತಗೊಳಕ್ಕೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ನೋಡೋಕೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಇದು ಇಂಡಿಯಾ ವೀಕ್ಸ್ 15 ಕೆಳಗಡೆ ಇದೆ. ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಮೂಮೆಂಟಮ್ ಏನು ಕೊಟ್ಟಿತ್ತು, ಆದ್ರೆ ಇದು ಮುಂದುವರಿಲಿಲ್ಲ. ಮೇ ಬಿ ಅದಕ್ಕಾಗಿ ಹೆಚ್ಚಿನ ಕರೆಕ್ಷನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರಲಿಲ್ಲ. ನಿಫ್ಟಿ ಬಿಲೋ 1% ಅಲ್ಲೇ ಕ್ಲೋಸ್ ಆಯ್ತು. ಇಲ್ಲಿ ಇಂಡಿಯಾ ವೀಕ್ಸ್ ಕೂಡ ಇಲ್ಲಿ ಕೂಲ್ ಆಗ್ತಾ 15 ಕೆಳಗಡೆನೆ ಕ್ಲೋಸಿಂಗ್ ನ ಕಂಡಿದೆ. ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತೀನಿ. ಇನ್ನು US 10 year ಬಾಂಡ್ yield, ಓಕೆ, ಇದು ಹೈಯರ್ ಲೆವೆಲ್ ಇಂದ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ, 4.6ಗೆ ಬಂದಿದೆ. ಇನ್ನು ಕೂಲ್ ಡೌನ್ ಆದ್ರೆ ಮಾತ್ರನೇ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅಗೇನ್ ಇದು 4.78 ಕಡೆ ಹೋದ್ರೆ ಅದು ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್, ಸೊ ಇದು ಮಾತ್ರ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲೇ ಇದೆ. 109.35 ಎಲ್ಲ ಹೋಗಿದ್ದು ಈಗ ಕೆಳಗಡೆ ಬಂದ್ರೆ ಕೂಡ 109 ಮೇಲೇನೆ ಇದೆ. ಇದು ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣ್ತಾ ಇದೆ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ. ಇನ್ನು ರುಪಿ ವ್ಯಾಲ್ಯೂ, ಇಂಡಿಯನ್ ರುಪಿ ವ್ಯಾಲ್ಯೂ ಇದು 85.94, 86 ಕಡೆ ಹೋಗ್ತಾ ಇದ್ದಿದ್ದು ಈಗ ಅಟ್ಲೀಸ್ಟ್ ಆ ಲೆವೆಲ್ ಇಂದ ಕಡಿಮೆ ಆಗ್ತಾ 85.8ಗೆ ಬಂದಿದೆ. ಇದು ಏನಾದರೂ ಇನ್ನೂ ಕಡಿಮೆ ಆಗ್ತಾ ಬಂದ್ರೆ ಅದು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಪ್ರೀವಿಯಸ್ ಡೇಗಳಲ್ಲಿ 77.6 ವರೆಗೆ ಹೋಗಿತ್ತು. ಇದು ಈಗ ಕೂಲ್ ಡೌನ್ ಆಗ್ತಾ 75.8 ಹತ್ರ ಬಂದಿದೆ. ಸೊ ಇದನ್ನ ನಾನು
ಸದ್ಯಕ್ಕೆ ನೆಗೆಟಿವ್ ಟು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನು US ಮಾರ್ಕೆಟ್ನ ಚೆಕ್ ಮಾಡಿದ್ರೆ US ನ ಡೌ ಜೋನ್ಸ್ ಫ್ಯೂಚರ್ಸ್ 42,800 ಹತ್ರ ಇದೆ, ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತೀನಿ. ಇನ್ನು ನಾಸ್ಡಾಕ್ IT ಇಂಡೆಕ್ಸ್ ಇದು 21,180 ಹತ್ರ ಇದೆ, ಇದನ್ನು ಕೂಡ ನಾವು ನ್ಯೂಟ್ರಲ್ ಅಂತ ತಗೋತಾ ಇದ್ದೀವಿ. ಸೊ US ಮಾರ್ಕೆಟ್ ಕಡೆಯಿಂದ ಯಾವ ನ್ಯೂಸ್ ಬರುತ್ತೆ, ಅಲ್ಲಿಂದ ಡೌ ಜೋನ್ಸ್ ನಾಸ್ಡಾಕ್ ಯಾವ ರೀತಿ ಮೂವ್ಮೆಂಟ್ ಸಿಗ್ತವೆ ಅಂತ ನಾವು ನೋಡ್ಬೇಕಾಗುತ್ತೆ, ಹಾಗೂ ನ್ಯೂಸ್ ನ ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ US ಮಾರ್ಕೆಟ್ ಕಡೆಯಿಂದ ನಾವು ಯಾವುದೇ ಕ್ಲೂನ ತಗೋತಾ ಇಲ್ಲ, ನ್ಯೂಟ್ರಲ್ ಅಂತ ತಗೋತಾ ಇದ್ದೀವಿ. ಸೊ ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ರಿವ್ಯೂ ಮಾಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಗೆ ಹೋಗಿ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ನಾನು ಈಗ ನಿಫ್ಟಿ 30th ಜನವರಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚಾನಲ್ ಇದ್ದೀನಿ. ಸೊ 9th ಜನವರಿದು ಈಗ ಎಕ್ಸ್ಪೈರಿ ಆಗಿದ್ದಕ್ಕಾಗಿ ನಾವು ಮಂತ್ಲಿ ಎಕ್ಸ್ಪೈರಿನ ರಿವ್ಯೂ ಮಾಡಿದ್ರೆ ಇದು ನಮಗೆ ಟ್ರೇಡ್ ಲೆವೆಲ್ಸ್ ನ ಐಡೆಂಟಿಫೈ ಮಾಡೋಕೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 18 lakhs ಇದೆ. ಸೊ ಆಪ್ಷನ್ ಚೈನ್ ಮಂತ್ಲಿ ಎಕ್ಸ್ಪೈರಿ ಇದು ಸ್ವಲ್ಪ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಗಳು ಬಿಲ್ಟ್ ಆಗಿರೋದು ಇಲ್ಲಿ 66,000 23,500 ಹತ್ರ ಬಿಲ್ಟ್ ಆಗಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1 lakh ಇದು ಬಿಲ್ಟ್ ಆಗಿರೋದು 23,800 ಹತ್ರ. ಅದಾದ್ಮೇಲೆ 1,88,000 24,000 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿ ಈಗಿನ ಲೆವೆಲ್ ಇಂದ ಏನಾದರೂ ಸ್ವಲ್ಪ ರಿಕವರಿ ಕಾಣೋಕೆ ಶುರು ಆದ್ರೆ ಸೊ ಅದು ನಿಫ್ಟಿ ಮೇಲೆ 23,800 ಹಾಗೂ 24,000 ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,62,000 23,500 ಹತ್ರ ಇದೆ. ಇದ್ರ ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,89,000 23,000 ಹತ್ರ ಇದೆ. ಸೊ ಇನ್ನಷ್ಟು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ವರೆಗೂ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಸೊ ಇಲ್ಲಿಂದ ಈಗ ನಾವು ಟ್ರೇಡಿಂಗ್ ಗೆ ಬಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿ ಲಾಸ್ಟ್ ಟು ಹಾಫ್ ಅನ್ ಅವರ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ಅಗೇನ್ 23,560 ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 23,500 ಕೆಳಗಡೆ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ನಾವು ಲಾಂಗ್ ಸಿ ಪೊಸಿಷನ್ಸ್ ನ ತಗೋಬಹುದು. ಈ ಪೊಸಿಷನಲ್ ಟ್ರೇಡ್ಗೆ ಮೊದಲನೇ ರೆಸಿಸ್ಟೆನ್ಸ್ 23,700 ಹತ್ರ ಬರುತ್ತೆ. ಸೊ ಇಲ್ಲಿ 10 ಡೇ ಹಾಗೂ 200 ಡೇ ಮೂವಿಂಗ್ ಯಾವರೇಜ್ಗಳಿದಾವೆ, ಇದ್ರ ಮೇಲೆ ಸಸ್ಟೈನ್ ಆಗಿ ಅಪ್ ಮೂವ್ ಕೊಡೋಕೆ ಶುರು ಆದ್ರೆ ಟುವರ್ಡ್ಸ್ 23,800 ಇದ್ರ ಮೇಲೆ ಕ್ಲೋಸಿಂಗ್ ಏನಾದರೂ ಬಂತು ಅಂತಂದ್ರೆ ಶುಕ್ರವಾರ ದಿನ ಅಥವಾ ಬರೋ ಯಾವುದೇ ದಿನದಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಆಗಿ 24,100 ಕಡೆ ನಿಫ್ಟಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ನಿಫ್ಟಿ 50 ಡೇ ಹಾಗೂ 100 ಡೇ ಮೂವಿಂಗ್ ಆವರೇಜ್ಗಳು ಇದಾವೆ. ಇನ್ನು ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 23,500 ಕೆಳಗಡೆ ಬಂದು ಅನದರ್ 50 ಪಾಯಿಂಟ್ಸ್ ಮೈನಸ್ ಅಂತಾನೆ ತಗೊಳ್ಳಿ 23,450 ಕೆಳಗಡೆ ಹೋದ್ರೆ ಮಾತ್ರನೇ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ 450 ನ ಬ್ರೇಕ್ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ 23,300 ಹಾಗೂ ಟುವರ್ಡ್ಸ್ 23,000 ವರೆಗೆ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ಬೋದು. ಸೊ ಸದ್ಯಕ್ಕೆ ಮಾತ್ರ 23,450 ಕೆಳಗಡೆ ಮಾತ್ರನೇ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ವೊಲಟಿಲಿಟಿ ನಂತರ ಇದು ಕೆಳಗಡೆ 49,200 ಹತ್ತತ್ರದವರೆಗೆ ಬಂದಿತ್ತು. ಸೊ ಅಲ್ಲಿಂದ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ರಿಕವರಿ ತೋರಿಸಿ 49,500 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇದರ ಯಾವರೇಜ್ ಕ್ಲೋಸಿಂಗು 49,503 ಇಲ್ಲಿ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಇಲ್ಲಿ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ 2 ಗ್ರೀನ್ ಕ್ಯಾಂಡಲ್ ಆಗಿದ್ದಕ್ಕೆ ಇಲ್ಲಿ ಕೂಡ ನಾವು ನೆಕ್ಸ್ಟ್ ಅಪ್ ಮೂವ್ 49,550 ಮೇಲೆ ಬ್ಯಾಂಕ್ ನಿಫ್ಟಿ ಹೋಗೋಕೆ ಶುರು ಆದ್ರೆ ಸಿ ಪೊಸಿಷನ್ಸ್ ನ ತಗೊಂಡು ಕೆಳಗಡೆ 49,400 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬಹುದು. ಇಲ್ಲಿಂದ ಬರೋ ಮೊಮೆಂಟಮ್ ಬ್ಯಾಂಕ್ ನಿಫ್ಟಿಗೆ ಮೊದಲನೇ ಟಾರ್ಗೆಟ್ 49,800. ಇಲ್ಲಿ ಬ್ಯಾಂಕ್ ನಿಫ್ಟಿಯ 5 ಡೇ ಮೂವಿಂಗ್ ಆವರೇಜ್ ಬರುತ್ತೆ. ಸೊ ಅದಾದ್ಮೇಲೆ 10 ಡೇ ಮೂವಿಂಗ್ ಆವರೇಜ್ 50,300 ಹತ್ರ ಬರುತ್ತೆ. ಸೊ 49,800 ಕ್ರಾಸ್ ಆದ್ರೆ ಡೈರೆಕ್ಟ್ ಆಗಿ 50,300 ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 49,400 ಕೆಳಗಡೆ ಬಂತು ಅಂತಂದ್ರೆ ಇಲ್ಲಿಂದ ಬರೋ ಕರೆಕ್ಷನ್ 49,200 ಹಾಗೂ ಇದನ್ನು ಬ್ರೇಕ್ ಆಗಿ ಇನ್ನಷ್ಟು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ನಾವು ಸದ್ಯಕ್ಕೆ ಈ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ನಾನು ಪರ್ಸನಲ್ ಆಗಿ ಓನ್ಲಿ ಕಾಲ್ ಸೈಡ್ ಅಲ್ಲಿ ಬ್ಯಾಂಕ್ ನಿಫ್ಟಿ 49,550 ಮೇಲೆ ಹೋದ್ರೆ ಮಾತ್ರನೇ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ತಾ ಇದ್ದೀನಿ. ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಈಗ ಫೈನಲ್ ಆಗಿ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ಕ್ವಿಕ್ ಆಗಿ ನೋಡೋಣ.
ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಿನ್ನೆ ದಿನ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಸೊ ಇಲ್ಲಿ ಬಂದಿರೋ ಕರೆಕ್ಷನ್ ನಿನ್ನೆ ದಿನ ಸೆಕೆಂಡ್ ಹಾಫಲ್ಲಿ ಏನು ರಿಕವರಿ ಕಂಡಿತ್ತು, ಆಲ್ಮೋಸ್ಟ್ ಆ ಎಲ್ಲ ಲೆವೆಲ್ನ ಈಗ ಕಳ್ಕೊಂಡು ಅಗೇನ್ 12,480 ಹತ್ರ ಬಂದು ಕ್ಲೋಸಿಂಗ್ನ ಕಂಡಿದೆ. ಸೊ ಇಲ್ಲಿಂದ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ನ ಪ್ಲಾನ್ ಮಾಡಬೇಕು ಅಂತಂದ್ರೆ ಇದು ಏನಾದರೂ ಕೆಳಗಡೆ ಬಂದು 12,450 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ನ ಟ್ರೈ ಮಾಡ್ಬೋದು. ಪ್ರೀವಿಯಸ್ ಡೇ ಲೋ ಕೂಡ ಆಗಿರುತ್ತೆ. ಇಲ್ಲಿಂದ ಬರೋ ಡೌನ್ ಕೆಳಗಡೆ 100 to 150 ಪಾಯಿಂಟ್ಸ್ ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿಯೇ ಪೊಸಿಷನ್ಸ್ನ ಟ್ರೈ ಮಾಡಬೇಕು, ಲಾಂಗ್ ಪೊಸಿಷನ್ಸ್ನ ಟ್ರೈ ಮಾಡಬೇಕು ಅಂತಂದ್ರೆ 12,520 ಮೇಲೆ ಇಲ್ಲಿ ಕಾಲ್ ಪೊಸಿಷನ್ಸ್ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ ಅಗೇನ್ ಇದರ ಟಾರ್ಗೆಟ್ 12,640 ಈ ಲೆವೆಲಲ್ಲಿ ಪ್ಲಾನ್ನ ಮಾಡ್ಬೋದು. ಇಲ್ಲಿ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕ್ನ ಮಾಡ್ಬೋದು. ಸೊ ನಿಫ್ಟಿಗೆ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಯಾವುದೇ ರಿಕವರಿ ಬಂದಿಲ್ಲ. ಸೊ ನಾವು ಆದಷ್ಟು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಓನ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲೇ ಟ್ರೇಡ್ ತಗೋಬೇಕಂದ್ರು ಕೆಳಗಡೆ ಪುಟ್ ಸೈಡು 12,450 ಕೆಳಗಡೆ ಅಥವಾ ಮೇಲೆ 12,520 ಮೇಲೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.